ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಕರೆಂಟ್ ಇವೆಂಟ್ ಸೀರೀಸ್ನಲ್ಲಿ ಇವತ್ತು ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಹೇಳ್ತೀನಿ. ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು, ಯಾವ್ಯಾವ ಗ್ಯಾಸ್ಗಳು ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ, ಇದು ಬಹಳ ಇಂಪಾರ್ಟೆಂಟು ನಮ್ಮ ಪರೀಕ್ಷೆಗೆ. ಸೊ ಅದಕ್ಕೋಸ್ಕರ ಲಕ್ಷ್ಯ ಕೊಟ್ಟು ಕೇಳಿ ಮತ್ತು ನೋಟ್ಸ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಸೊ ಮೊದಲನೇದಾಗಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ. ವಾಟ್ ಈಸ್ ಆ್ಯಕ್ಚುಲಿ ದ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ. ಸೊ ಈಗ ಇದು ನಮ್ಮ ಭೂಮಿ, ಇದು ದಿಸ್ ಈಸ್ ಅವರ್ ಅರ್ತ್. ಓಕೆ, ಸೊ ನಮ್ಮ ಭೂಮಿಯ ಸುತ್ತ ಇಲ್ಲಿ ಅಟ್ಮಾಸ್ಫಿಯರ್ ಇದೆ. ಓಕೆ, ಸೊ ಇದು ನಮ್ಮ ಕಂಪ್ಲೀಟ್ ಅಟ್ಮಾಸ್ಫಿಯರು. ಇದರ ಹೊರಗಡೆ ಹೋದರೆ ದಿಸ್ ವಿಲ್ ಬಿಕಮ್ ಔಟ್ ಆಫ್ ಅಟ್ಮಾಸ್ಫಿಯರ್. ಸೊ ಬೇರೆ ಬೇರೆಯ ಗ್ರಹಗಳಿರೋದು, ಮತ್ತು ಸೂರ್ಯ, ಸನ್ನು ಮತ್ತು ಚಂದ್ರ, ಸೊ ಇವೆಲ್ಲ ಔಟ್ ಆಫ್ ದ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ವಿತಿನ್ ಅರ್ತ್ಸ್ ಅಟ್ಮಾಸ್ಫಿಯರ್, ಸೊ ಇಲ್ಲೇನಿದೆ, ಸೊ ಇಲ್ಲಿ ಹಲವಾರು ಗ್ಯಾಸ್ಗಳಿರ್ತವೆ. ಓಕೆ, ಸೊ ಹಲವಾರು ಗ್ಯಾಸ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಭೂಮಿಯಿಂದ ಹೊರಗೆ ಹೋಗ್ತಕ್ಕಂಥ ಹೀಟ್ಗಳನ್ನು ಇವು ತಡೆ ಹಿಡಿದಾಗ ಏನಾಗುತ್ತೆ, ಇಲ್ಲಿ ಕಂಪ್ಲೀಟ್ಲಿ ಭೂಮಿಯ ಸುತ್ತ ಹೀಟ್ ಇರುತ್ತೆ. ಸೊ ಆವಾಗ ನಮಗೆ ಇಲ್ಲಿ ನಮ್ಮ ಭೂಮಿಯ ಮೇಲೆ ತಾಪಮಾನ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಭೂಮಿಯ ಸುತ್ತ ಇರತಕ್ಕಂಥ ಈ ಅಟ್ಮಾಸ್ಫಿಯರು ಮತ್ತು ಈ ಗ್ಯಾಸಸ್ ಏನಿದಾವೆ ಇದೆಲ್ಲ ಒಂದು ಗ್ರೀನ್ ಹೌಸ್ ಆದರೆ, ಈ ಹೀಟ್ಗಳನ್ನು ಟ್ರ್ಯಾಪ್ ಮಾಡತಕ್ಕಂಥದ್ದು ಆ ಭೂಮಿಯ ಮೇಲೆ ತಾಪಮಾನ ಹೆಚ್ಚಾಗುತ್ತೆ. ಅದನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿದರೆ, ದೀಸ್ ಆರ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಇಟ್ ವಿಲ್ ಟ್ರ್ಯಾಪ್ ಹೀಟ್ ಫ್ರಮ್ ದ ಅರ್ತ್ ಸರ್ಫೇಸ್. ಸೊ ನಾನು ಹೇಳಿದಾಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿದರೆ ಯಾವ ಅನಿಲಗಳು, ಗ್ಯಾಸ್ಗಳು ಭೂಮಿಯಿಂದ ಬರ್ತಕ್ಕಂಥ ಹೀಟ್ಗಳನ್ನು ತಡೆ ಹಿಡಿತವೆ, ಅವುಗಳನ್ನು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಯಾವ ಮೇನ್ ಗ್ಯಾಸಸ್ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಓಝೋನು, ನೈಟ್ರಸ್ ಆಕ್ಸೈಡು, ಕ್ಲೋರೋಫ್ಲೋರೋ ಕಾರ್ಬನ್ ಕಾಂಪೌಂಡ್ಸು ಮತ್ತು ವಾಟರ್ ವೇಪರ್. ಸೊ ಇವುಗಳನ್ನು ನೀವು ಆ್ಯಕ್ಚುಲಿ ನೆನ್ಪಿಟ್ಕೋಬೇಕಾಗುತ್ತೆ. ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಓಝೋನು, ನೈಟ್ರಸ್ ಆಕ್ಸೈಡು ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ಸ್, ಇವಿಷ್ಟು ಮೇನ್ ಗ್ಯಾಸಸ್ಸು. ಆಮೇಲೆ ವಾಟರ್ ವೇಪರ್. ವಾಟರ್ ವೇಪರ್ ಅಂತ ಹೇಳಿದ್ರೆ ನೀರು ಆವಿಯಾದಾಗ ಹೆಂಗಿರುತ್ತಲ್ಲ, ಸೊ ಅದನ್ನು ನಾವು ವಾಟರ್ ವೇಪರ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ನಮ್ಮ ಮೈಯಲ್ಲಿ ಬರ್ತಕ್ಕಂಥ ಬೆವರು, ಸೊ ಅದು ಸಹಿತ ಒಂದು ರೀತಿ ವಾಟರ್ ವೇಪರ್ ಇದ್ದಾಗೆ. ಸೊ ನೀವು ನಿಮ್ಮ ಮನೆಯಲ್ಲಿ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇದನ್ನು ಕುದಿಸಿದರೆ, ಸೊ ಕುದಿಸಿ ಅದರ ಈ ಒಂದು ಏನು ನೀರನ್ನು ಇಟ್ಟಿರ್ತೀರಲ್ಲ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಸೊ ಸ್ವಲ್ಪ ಹೀಟ್ ಮಾಡಿದಾಗ ಈ ಪ್ಲೇಟ್ ಮುಚ್ಚಿರ್ತೀರಲ್ಲ, ಇದಕ್ಕೆ ಏನು ನೀರು ಅಂಟ್ಕೊಂಡಿರುತ್ತೆ, ಸೊ ನೀರು ಆವಿಯಾದಾಗ ಹೆಂಗೆ ಅಂಟ್ಕೊಂಡಿರುತ್ತಲ್ಲ, ಸೊ ಅದನ್ನು ನಾವು ವಾಟರ್ ವೇಪರ್ ಅಂತ ಹೇಳ್ತೀವಿ. ಸೊ ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ಗ್ರೀನ್ ಹೌಸ್ ಏನಿದೆ, ಸೊ ಇದು ಕಂಪ್ಲೀಟ್ಲಿ ನೆಗೆಟಿವ್ ಅಲ್ಲ. ಬಿಕಾಸ್ ನಮ್ಮ ಭೂಮಿಯ ಮೇಲೆ ಜೀವಿಗಳು ಜೀವಿಸಬೇಕು ಅಂತ ಹೇಳಿದರೆ ಸ್ವಲ್ಪ ಹೀಟು ಇರಬೇಕಾಗತ್ತೆ. ಬಿಕಾಸ್ ಅದಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಭೂಮಿ ಕಂಪ್ಲೀಟ್ಲಿ ಏನಾಗಿಬಿಡ್ತಿತ್ತು, ಕೋಲ್ಡ್ ಆಗಿರ್ತಿತ್ತು. ಸೊ ಹೇಗೆ ಆರ್ಕ್ಟಿಕಲ್ಲಿ ಐಸ್ ಇದೆಯಲ್ಲ, ಸೊ ಅದೇ ಥರ ಆಗಿಬಿಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಗ್ರೀನ್ ಹೌಸ್ ಎಫೆಕ್ಟು ಇರಲೇಬೇಕು. ಬಟ್ ಅತಿ ಹೆಚ್ಚಾದರೆ ಅತಿಯಾದಂತಹ ತಾಪಮಾನ, ಅತಿಯಾದಂತಹ ಹೀಟು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಅದೆರಡು ಬ್ಯಾಲೆನ್ಸ್ ಆಗಿರಬೇಕು ನಮಗೆ. ಸೊ ಒಂದು ವೇಳೆ ಗ್ರೀನ್ ಹೌಸ್ ಇಲ್ಲ ಅಂತ ಹೇಳಿದ್ರೆ ಜೀವಿಗಳು ಜೀವಿಸೋದಕ್ಕೆ ಆಗ್ತಾ ಇರಲಿಲ್ಲ. ದಟ್ ಈಸ್ ವಾಟ್ ಈಸ್ ಲೈಫ್ ಆನ್ ಅರ್ತ್ ಕುಡ್ ನಾಟ್ ಎಕ್ಸಿಸ್ಟ್ ವಿತೌಟ್ ಸಮ್ ನ್ಯಾಚುರಲಿ ಅಕೋರಿಂಗ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ನೈಸರ್ಗಿಕವಾಗಿ ಗ್ರೀನ್ ಹೌಸ್ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಭೂಮಿ ಮೇಲೆ ಜೀವಿಗಳು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅದು ಕೂಡ ಇಂಪಾರ್ಟೆಂಟು. ಸೊ ಇದರ ಬಗ್ಗೆ ಮುಂದಿನ ಒಂದಿಷ್ಟು ಪಾಯಿಂಟ್ಸ್ ನೋಡೋದಾದರೆ, ವಾಟರ್ ವೇಪರ್ ಇಟ್ ವಿಲ್ ಇನ್ಫ್ಲೂಯೆನ್ಸ್ ದ ಅರ್ತ್ಸ್ ಕ್ಲೈಮೇಟ್ ಮೋರ್ ದ್ಯಾನ್ ಎನಿ ಅದರ್ ಗ್ರೀನ್ ಹೌಸ್ ಗ್ಯಾಸ್. ಸೊ ನಾವು ನೋಡಿದ್ವಲ್ಲ ಗ್ರೀನ್ ಹೌಸ್ ಗ್ಯಾಸಸ್, ಅವೆಲ್ಲದರಲ್ಲೂ ವಾಟರ್ ವೇಪ್ ಏನಿದೆ ದ್ಯಾಟ್ ವಿಲ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್. ನಮ್ಮ ಭೂಮಿಯ ಕ್ಲೈಮೇಟ್ ಏನಿದೆ, ಸೊ ಅದನ್ನು ಅತಿ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡೋದು ಇಟ್ ಈಸ್ ಬೇಸಿಕಲಿ ದ ವಾಟರ್ ವೇಪರ್. ಆ್ಯಂಡ್ ದಿಸ್ ವಾಟರ್ ವೇಪರ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಗ್ರೀನ್ ಹೌಸ್ ಗ್ಯಾಸ್ ಆನ್ ಅರ್ತ್. ಸೊ ನಾವೇನು ನೋಡಿದ್ವಿ ಗ್ರೀನ್ ಹೌಸ್ ಗ್ಯಾಸಸ್ಸು, ಕಾರ್ಬನ್ ಡೈಆಕ್ಸೈಡು, ಓಕೆ, ಮೀಥೇನು ಮತ್ತು ಓಝೋನು ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ನು ಮತ್ತು ನೈಟ್ರಸ್ ಆಕ್ಸೈಡು, ಇವೆಲ್ಲದರಲ್ಲೂ ಅತಿ ಹೆಚ್ಚು ನಮಗೆ ಇರತಕ್ಕಂತಹ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿದ್ರೆ ದಟ್ ಈಸ್ ವಾಟರ್ ವೇಪರ್. ಇದು ಲಾರ್ಜೆಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್ ಇರೋದು ಅಂದರೆ ದಟ್ ಈಸ್ ವಾಟರ್ ವೇಪರ್, ನಾಟ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಒಂದು ತಿಳ್ಕೊಳ್ಳಿ, ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಹೌಸ್. ಅತಿ ಹೆಚ್ಚು ನಮಗೆ ವಾಟರ್ ವೇಪರ್ ಇದೆ ನಿಜ, ಬಟ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ದಿಸ್ ಈಸ್ ಮೋರ್ ಕಂಟ್ರಿಬ್ಯೂಟಿಂಗ್ ಟು ದ ಗ್ರೀನ್ ಹೌಸ್ ಎಫೆಕ್ಟ್. ಸೊ ನೀವೆಲ್ಲ ಒಂದು ಪ್ರಶ್ನೆ ಕೇಳಿ, ಸರ್ ಹೆಂಗೆ ಸರ್ ವಾಟರ್ ವೇಪರ್ ಜಾಸ್ತಿ ಇದೆ ಬಟ್ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಕಾರ್ಬನ್ ಡೈಆಕ್ಸೈಡ್ಗೆ ಹೀಟನ್ನು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಇಸ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಹೌಸ್ ಎಫೆಕ್ಟ್. ಅದಕ್ಕೋಸ್ಕರ ನಾವು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಇದೆ ದಿಸ್ ಈಸ್ ಟ್ರಾನ್ಸ್ಪರೆಂಟ್ ಟು ದ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಬಟ್ ಒಪ್ಯಾಕ್ ಟು ದ ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಅಂದರೆ ಇದರ ಅರ್ಥ ಏನಿದೆ, ಸೊ ಇದು ನಮ್ಮ ಭೂಮಿ ಇದೆ ಅಂದ್ಕೊಳ್ಳಿ, ಓಕೆ, ಅರ್ತು. ಸೊ ದಿಸ್ ಈಸ್ ಅವರ್ ಅಟ್ಮಾಸ್ಫಿಯರ್. ಓಕೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಇದು ನಮ್ಮ ಸೂರ್ಯನ ಎನರ್ಜಿ ಬರ್ತಾ ಇರುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಇದು ಸೂರ್ಯನಿಂದ ಬರ್ತಕ್ಕಂಥ ಒಂದು ಎನರ್ಜಿ ಏನಿದೆ
ಇದಕ್ಕೆ ಟ್ರಾನ್ಸ್ಪರೆಂಟ್ ಇದು, ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಎನರ್ಜಿಯನ್ನು ಡೈರೆಕ್ಟ್ ಹಿಡಿದಿಟ್ಕೊಳ್ಳಲ್ಲ, ಅದನ್ನು ಬಿಡುತ್ತೆ. ಬಿಕಾಸ್ ಈ ಸೂರ್ಯನಿಂದ ಬರ್ತಕ್ಕಂಥ ಎನರ್ಜಿ ಏನಿದೆ ಇದು ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಹೇಳ್ತೀವಿ, ಶಾರ್ಟ್ ವೇವ್ಸ್. ಸೊ ವೇವ್ಸ್ ತುಂಬ ಲೆಂತಿ ಇರಲ್ಲ, ತುಂಬ ಶಾರ್ಟ್ ಆಗಿರುತ್ತೆ. ಸೊ ಅವನ್ನ ಶಾರ್ಟ್ ವೇವ್ಸ್ ಅಂತ ಹೇಳ್ತೀವಿ. ಸೊ ಅವುಗಳನ್ನು ಇದು ಬಿಟ್ಬಿಡುತ್ತೆ, ಹಿಡ್ಕೊಳೋದಿಲ್ಲ, ಭೂಮಿಗೆ ಬರುತ್ತೆ. ಸೊ ಯಾವಾಗ ಭೂಮಿಯಿಂದ ಹೊರಗಡೆ ಹೋಗ್ತದಲ್ಲ ಈ ಹೀಟು, ದಟ್ ವಿಲ್ ಬಿ ಇನ್ ದ ಲಾಂಗ್ ವೇವ್ ರೇಡಿಯೇಷನ್. ಈ ಲಾಂಗ್ ವೇವ್ ರೇಡಿಯೇಷನ್ ಇದೆ, ಇದನ್ನು ಈ ಕಾರ್ಬನ್ ಡೈಆಕ್ಸೈಡ್ ಹಿಡಿದಿಟ್ಕೊಳ್ಳುತ್ತೆ. ಸೊ ಆದರೆ ಆ ರೀತಿ ಇದು ನಮ್ಮ ಭೂಮಿಗೆ ತಾಪವನ್ನು ಹೆಚ್ಚಿಗೆ ಮಾಡುತ್ತೆ. ಸೊ ಅದೊಂದು ನೆನಪಿಟ್ಕೊಳ್ಳಿ. ಇಟ್ ಈಸ್ ಟ್ರಾನ್ಸ್ಪರೆಂಟ್ ಟು ದ ಇನ್ಕಮಿಂಗ್ ರೊಟೇಷನ್ ಬಟ್ ಒಪ್ಯಾಕ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ಹೋಲ್ಡ್. ಇಟ್ ಈಸ್ ನಾಟ್ ಟ್ರಾನ್ಸ್ಪರೆಂಟ್ ಟು ದ ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳಿದ್ರೆ ಭೂಮಿಯಿಂದ ಬರ್ತಕ್ಕಂಥ ರೇಡಿಯೇಷನ್. ಸೋಲಾರ್ ರೇಡಿಯೇಷನ್ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ರೇಡಿಯೇಷನ್. ಇಟ್ಸ್ ಕಾನ್ಸಂಟ್ರೇಷನ್ ಇಸ್ ಕ್ಲೋಸರ್ ಟು ದ ಅರ್ತ್ ಸರ್ಫೇಸ್ ಆ್ಯಸ್ ಇಟ್ ಇಸ್ ಡೆನ್ಸರ್ ದನ್ ಏರ್. ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಭೂಮಿಗೆ ಅತಿ ಹತ್ತಿರವಾಗಿದೆ, ಭೂಮಿಗೆ ಹತ್ತಿರವಾಗಿ ಕಾನ್ಸಂಟ್ರೇಟ್ ಆಗಿದೆ. ಬಿಕಾಸ್ ಇದು ಏನಿದೆ ಇಟ್ ಇಸ್ ಡೆನ್ಸರ್ ದ್ಯಾನ್ ಏರ್. ಡೆನ್ಸರ್ ದ್ಯಾನ್ ಅಂತ ಹೇಳಿದ್ರೆ ಇದ್ರ ತೂಕ ಏನಿದೆ ಏರ್ ಗಾಳಿಗಿಂತಲೂ ಹೆಚ್ಚಿದೆ. ಸೊ ಅದಕ್ಕೋಸ್ಕರ ನಮ್ಮ ಗ್ರಾವಿಟೇಷನ್ ಫೋರ್ಸ್ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಭೂಮಿ ಹತ್ತಿರ ಬರುತ್ತೆ. ವೇರ್ಯಾಸ್ ಗಾಳಿ ಏನಿದೆ ಅಥವಾ ಆಕ್ಸಿಜನ್ ಅಥವಾ ಏರ್ ಏನಿದೆ ಅದು ಇದಕ್ಕಿಂತ ಮೇಲೆ ಇರುತ್ತೆ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆನ್ಸರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ರೀನ್ ಹೌಸ್ ಎಫೆಕ್ಟ್. ಥ್ಯಾಂಕ್ ಯು ವೆರಿ ಮಚ್.